ಅಪ್ಪ, ನೀವು ಶಾಂತಿ ಸಾಗರಲ್ಲಿ ಮ್ಯಾನೇಜರ್ ಅಂತ ಹೇಳಿದ್ರಿ. ನೀವು ಥಿಯೇಟರ್ ಅಲ್ಲ ಕೆಲಸ ಮಾಡೋದು. ಸಂಜೆ ಮನೆಗೆ ಬಾ, ಮಾತಾಡೋಣ. ಶಾಕ್ ಆಯ್ತಾ ನಿಮ್ಮಪ್ಪ ಇಲ್ಲಿ ಕೆಲಸ ಮಾಡೋದನ್ನ ನೋಡಿ? ಅವ್ರಿಗೂ ನಿನ್ನ ಇಲ್ಲಿ ಈ ರೀತಿ ನೋಡಿ ಶಾಕ್ ಆಗಿರುತ್ತೆ. ನೀನ್ ಕಾಲೇಜಲ್ಲಿ ಇದೆಯಾ ಅಂತ ಅವ್ರು ನಂಬಿದ್ದಾರೆ. ಅವರು ಶಾಂತಿಸಾಗರ್ ಮ್ಯಾನೇಜರ್ ಅಂತ ನೀನ್ ನಂಬಿದೀಯ. ಅವ್ರು ಕೆಲಸ ಮಾಡ್ತಿರೋ ಜಾಗ ಸುಳ್ಳಾಗಿರ್ಬೋದು, ದುಡಿತಾ ಇರೋದು ಸತ್ಯ. ನೀನ್ ಕಾಲೇಜಲ್ಲಿ ಇದೆಯಾ ಅಂತ ಅನ್ಕೊಂಡಿರೋದು ಸುಳ್ಳು. ಅವ್ರು ಥಿಯೇಟರ್ ಅಲ್ಲಿ ಕೆಲಸ ಮಾಡೋದನ್ನ ಮುಚ್ಚಿಟ್ಟಿದ್ದು ತಾನ್ ಪಡೋ ಕಷ್ಟ ತನ್ನ ಮಗನ್ ಗೊತ್ತಾಗ್ಬಾರ್ದು ಅಂತ. ಅವ್ರಿಗೂ ಅವಮಾನ ಆಗುತ್ತೆ ಅಂತಲ್ಲ. ನಿಮ್ಗಳ ತಂದೆ ತಾಯಿಯನ್ನು ಕಷ್ಟಪಟ್ಟೆ ದುಡಿಯೋದು. ಆ ಕಷ್ಟದ ದುಡಿಮೆನ ನಿಮ್ಮ ಹತ್ರ ಹೇಳ್ಕೊಳಲ್ಲ. ಬ್ರಾಂಡೆಡ್ ಟಿ ಶರ್ಟ್ ಒಂದ್ 2,000 ರೂಪಾಯಿ ಆಗಿರ್ಬೇಕಲ್ಲ, ಅವ್ರಿಗಾಗುತ್ತೋ ಇಲ್ವೋ ನೀನ್ ಇಷ್ಟಪಟ್ಟೆ ತೆಕೊಟ್ಟಿದ್ದಾರೆ. ನಿಮ್ಮಪ್ಪ ಹೊಸ ಚಪ್ಪಲಿ ತಗೊಂಡು 1 ವರ್ಷ ಆಗಿರ್ಬೇಕಲ್ವಾ? ನಿಮ್ಮಪ್ಪನ ಚಪ್ಪಲಿ ಸೈಜ್ ಗೊತ್ತಾ? ನಿಮ್ಗಳಿಗೆ ಅವ್ರ ಸಮಸ್ಯೆ ಗೊತ್ತಿಲ್ಲ. ಅವ್ರು ತಗೊಳ್ಳೋ ಟ್ಯಾಬ್ಲೆಟ್ಸ್, ಪ್ರೆಷರ್, ಅವ್ರ ಕಮಿಟ್ಮೆಂಟ್ಸ್ ಒಂದು ಗೊತ್ತಿಲ್ಲ. ಅಟೆಂಡೆನ್ಸ್ ಅನ್ನೋದು ಪೇರೆಂಟ್ಸ್ ನಿಮ್ಮ ಮೇಲೆ ಇಟ್ಟರು ನಂಬಿಕೆ. ಅವ್ರು ಕಷ್ಟಪಟ್ಟು ದುಡಿದು ಫೀಸ್ ಕಟ್ಟಿದ್ರೇನೆ ಕಾಲೇಜ್ ನನಗೆ ಸಂಬಳ ಕೊಡೋದು. ಅಟ್ಲೀಸ್ಟ್ ನಾನಾದ್ರೂ ಅವ್ರು ಪಡೋ ಕಷ್ಟಕ್ಕೆ ನಿಯತ್ತಾಗಿರ್ಬೇಕಲ್ವಾ? ಅದಕ್ಕೆ ಎಲ್ಲರಿಗೂ ಬಂದೆ. ಸಿನಿಮಾ ಶುರು ಆಗುತ್ತೆ, ಹೊರಡಿ. ಅದು ಕೂಡ ಕಷ್ಟಪಟ್ಟು ದುಡ್ದಿರದೆ. ಗೋ ವೇಸ್ಟ್ ಮಾಡಬೇಡಿ, ಮೂವ್.